ಸ್ನೇಹಿತರೆ ನಮಸ್ಕಾರ. ನೀವೆಲ್ಲ ಸುಂದರಂ ಹೋಟೆಲ್ ಕೇಳಿದ್ದೀರಲ್ವ? ತಮಿಳ್ನಾಡು ಸೇರಿದಂಗೆ ಬೇರೆ ಬೇರೆ ರಾಜ್ಯದಲ್ಲಿ ಸುಂದರಂ ಹೋಟೆಲ್ ಅಂತ ಅಂದರೆ ತುಂಬ ಫೇಮಸ್ಸು. ಅವರು ಇಡ್ಲಿನ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತಲೂ ಕೂಡ ನಾವು ಕೇಳ್ಪಟ್ಟಿದ್ದೀವಿ. ಆದರೆ ಅದೇ ರೀತಿ ಜನಗಳಿಗೆ ಕೂಡ ಮೋಸ ಮಾಡ್ತಾರೆ ಅನ್ನೋದನ್ನು ಕೂಡ ನಾನು ಇವತ್ತು ನಿಮ್ಮ ಮುಂದೆ ದೃಢಪಡಿಸೋದಕ್ಕೆ ಬಂದಿದ್ದೀನಿ. ಈಗ ನನ್ನ ಹಿಂದೆ ಒಂದು ಸಮುದಾಯ ನೋಡ್ತಾ ಇದ್ದೀರಾ, ಒಂದು 5-6 ಜನದ ಗುಂಪು. ಅದೇ ರೀತಿ ಸುಮಾರು ಒಂದು 30ರಿಂದ 50 ಜನಕ್ಕೆ ಕೂಲಿ ಮಾಡಿಸ್ಕೊಂಡು ಸಂಬಳ ಕೊಡದಲ್ಲೇ ಬೀದಿಗೆ ತಳ್ಳಿದಂತಹ ಸುಂದರಂನವ್ರಿಗೆ ಒಂದು ತಕ್ಕ ಶಿಕ್ಷೆ ಆಗಲೇಬೇಕು. ಯಾಕೆ ಅಂತಂದರೆ ಇವರು ಎಲ್ಲ ಹೊಟ್ಟೆಪಾಡಿಗೋಸ್ಕರ ಎಲ್ಲಿಂದನೋ ಬಂದು ಬದುಕು ಕಟ್ಕೊಳ್ಳೋದಕ್ಕೆ ಅಂತ ಹೇಳಿ ಆ ಹೋಟೆಲ್ಗಳಲ್ಲಿ ಆ ಕ್ಲೀನಿಂಗ್ ಕೆಲಸ, ಟಾಯ್ಲೆಟ್ ಕ್ಲೀನ್ ಮಾಡೋದು, ಅಡುಗೆ ಮಾಡೋದು, ಪಾತ್ರೆ ತೊಳೆಯೋದು ಎಲ್ಲ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಆದರೆ 2 ತಿಂಗಳು ಸತತವಾಗಿ ಅವ್ರನ್ನ ದುಡಿಸ್ಕೊಂಡಂಥ ಆ ಸುಂದರಂ ಆ ಹೋಟೆಲ್ ಮಾಲೀಕ ಅವ್ರನ್ನ ಬೀದಿಗೆ ತಳ್ಳಿದ್ದಾನೆ, ಸಂಬಳ ಕೊಟ್ಟಿಲ್ಲ. ಅವ್ರ ಪರಿಸ್ಥಿತಿ ಏನು ಅಂತ ಕೇಳೋಣ. ಸ್ನೇಹಿತರೆ, ಈಗ ನನ್ನ ಜೊತೆ ಆ ಹೋಟೆಲ್ ಸಿಬ್ಬಂದಿ ಇದ್ದಾರೆ. ಯಾವಾಗ ಕೆಲಸಕ್ಕೆ ಸೇರಿದ್ರು, ಮತ್ತು ಎಷ್ಟು ದಿನ ಕೆಲಸ ಮಾಡಿದ್ದಾರೆ, ಎಷ್ಟು ಅಮೌಂಟ್ ಬರಬೇಕು, ಹಣ ಕೇಳಿದಕ್ಕೆ ಯಾವ ರೀತಿ ಅವ್ರ ರಿಯಾಕ್ಷನ್ ಏನು ಮಾಡಿದ್ರು ಅನ್ನೋದನ್ನು ಕೇಳ್ತಾ ಹೋಗೋಣ. ತಮ್ಮ ಹೆಸರೇನು? ನೀರಜ್ ಸರ್. ನೀರಜ್. ಯಾವ ಊರಿಂದ ಬಂದಿರೋದು? ಬಿಹಾರ್. ನಮ್ದು ಬಿಹಾರ. ಕನ್ನಡ ಚೆನ್ನಾಗಿ ಮಾತಾಡ್ತಾರೆ. ಧನ್ಯವಾದ ಇರಲಿ ನಿಮಗೆ. ಇದು ಸುಂದರ. ಆಮೇಲೆ 8 ತಿಂಗಳ ನಾನು ಕೆಲಸ ಮಾಡಿ ದುಡ್ಡು ಕೊಡು ಅಂದ್ರೆ ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ, ಆಮೇಲೆ ಏನಂತ ಹೋಗೋ ಕೊಡಲ್ಲ ಅಂತ ಹೇಳ್ತಾ ಇದೆ. ಯಾಕೆ ಕೊಡಲ್ಲ ಅಂತಾರೆ? ಅವ್ರು ಹೇಳ್ತಾ ಇದೆ ಮ್ಯಾನೇಜರ್ ಮತ್ತೆ ಅಲ್ಲಿ ಓನರ್ ಹಂಗೆ ಹೇಳ್ತಾ ಇದೆ ಅಲ್ಲ. ಆಮೇಲೆ ನಾನೆಲ್ಲ ಹೋಗ್ಬಿಟ್ಟು ಬೇರೆ ಕಡೆ ಕೆಲಸ ಮಾಡಿ. ಎಷ್ಟು ಜನ ನಿಮ್ಮ ಜೊತೆಲಿ ಇದ್ರು? ಒಂದು 50 ಜನ ಇದೆ. 50 ಜನಕ್ಕೆ ಒಬ್ರಿಗೆ ಎಷ್ಟು ಸ್ಯಾಲ್ರಿ ಇರೋದು? ಅವ್ರದ್ದು ಒಬ್ಬಗೆ ಒಂದು 20 ಸ್ಟಾರ್ಟ್ ಆಗುತ್ತೆ. 30, 40, 50 ಏನೇನು ಕೆಲಸ ಮಾಡ್ತೀರಾ ನೀವು? ನಾನೆಲ್ಲ ಜ್ಯೂಸು, ಚಾರ್ಸು, ಇವರೆಲ್ಲ ಗ್ಲೆಂಡರ್, ಇವರೆಲ್ಲ ಚೈನೀಸ್ ಮಾಸ್ಟರ್. ಅವ್ರಿಗೆ 25,000 ಸಂಬಳ ಅವ್ರಿಗೆ ಇರೋದು. ನನಗೆ 22,000 ಸಂಬಳ ಇತ್ತು. ಅಲ್ಲಿ ಕೊಟ್ಟಿಲ್ಲ. 8 ತಿಂಗಳ ಸಂಬಳ ಕೆಲಸ ಮಾಡಾದ್ಮೇಲೆ ಸಂಬಳ ಕೊಟ್ಟಿಲ್ಲ ಅವರು. ಸಂಬಳ ಬೇಕಂದ್ರೆ ಕೊಡಲ್ಲ, ಹೋಗೋ ಗಂಡು ನನ್ನ ಮಗ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಆಗ್ಬೇಕು, ಪೊಲೀಸ್ ಸ್ಟೇಷನ್ ಒಳಗಡೆ ಹಾಕ್ಬಿಡ್ತೀನಿ ಅಂತ ಹೇಳ್ತಾ ಇದೆ ಅವರು. ಕೆಲಸ ಮಾಡಿದ್ದಕ್ಕೆ ಪೊಲೀಸ್ ಕಂಪ್ಲೇಂಟ್ ಏನಂತ ಲೇಟ್ ಆಗತ್ತೆ ಅಂತ ಹಂಗೆ ಹೇಳ್ತಾ ಇದೆ ಅವರು. ಆಮೇಲೆ ಏನು ಮಾಡೋಕ್ಕಾಗಲ್ಲ, ಹೋಗ್ಬಿಟ್ಟಿರ ಅಲ್ಲಿನ. ದುಡ್ಡು ಬಿಟ್ಟಿಲ್ಲ, ದುಡ್ಡು ಕೊಟ್ಟಿಲ್ಲ, 1 ರೂಪಾಯಿನ ಕೊಟ್ಟಿಲ್ಲ. 8 ತಿಂಗಳ ಇಲ್ಲ, 1 ರೂಪಾಯಿನ ಕೊಟ್ಟಿಲ್ಲ. 8 ತಿಂಗಳ ಕೆಲಸ ಮಾಡಿದ್ದೀನಿ. ಮತ್ತೆ ಹೋಟೆಲ್ ನಡೀತಾ ಇದೆಯಾ ಈಗ? ಇಲ್ಲ, ಕ್ಲೋಸ್ ಆಗಿದೆ. ಈಗ ಕ್ಲೋಸ್ ಆಗಿ ಎಲ್ಲಿ ಹೋಗಿದೆ ಗೊತ್ತಿಲ್ಲ. ಅವರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಲ್ವಾ? ಅವ್ರು ಏನಂತ ಪೊಲೀಸ್ ನಿನ್ಗೆ ನಾನು ದುಡ್ಡು ಕೊಟ್ಟೆ ಪೊಲೀಸ್ ಸ್ಟೇಷನ್ ಒಳಗಡೆ ಹಾಕ್ಬಿಡ್ತೀನಿ ಎಲ್ಲ ಜನಗೆ. ಯಾಕೆ ಹಾಕ್ತಾರಂತೆ? ಕೂಲಿ ಮಾಡಿದ್ದಕ್ಕೆ ಜೈಲಿಗೆ ಹೋಗ್ಬೇಕಂತ? ಗೊತ್ತಿಲ್ಲ, ಅವ್ರು ಹೇಳ್ತಾರೆ ಹಂಗೆ. ನಾನು ನಿಮ್ಮನ್ನು ಜೈಲಿಗೆ ಹಾಕಿಸ್ತೀನಿ ಅಂತ ಹೇಳಿ ಇವ್ರ ಹತ್ರ ಕೂಲಿ ಮಾಡಿ ಜೈಲಿಗೆ ಹೋಗ್ಬೇಕಾ ಈ ಕಾರ್ಮಿಕರು? ಅದೇ ರೀತಿ ತುಂಬ ಜನ ಇದ್ದಾರೆ. ನಿಮ್ಮ ಹೆಸರು? वीरेंद्र जी सर। मैं गैलेंडर के काम करता था सुंदरम टिफिन हाउस में, और सर को बोल बोल के थक गया। 2 महीना 41,000 बाकी है, अभी तक नहीं दिया है पैसा। मांगते क्या क्या वो मैं उधर मेरे को वेट करवा के थक गया। मेरे को बोला आज देता, 5 दिन बाद देता, बैंक प्रॉब्लम हो गया है, ऐसा हो गया। अभी 4 महीना हो गया, अभी तक पैसा आया नहीं। कितना अमाउंट टोटल आया? टोटल 41,000 मेरा बाकी है। टोटल टीम का? पूरा टीम का 3.5 लाख रुपया। 3.5 लाख जी, 3,50,000 टोटल लोग का? जी टोटल कितना आदमी काम करने वाला है? ऐसा तो लोकल वाला और मिला के तो 30 आदमी है। 30 आदमी को बुझो तो 8 लाख रुपया, 8 लाख बाकी है। सभी लोग इंतज़ार कर रहे हैं कभी आएगा ओनर, कभी आएगा। वो आता नहीं है, लॉक करके बंद करके रखा है। 2 सिक्योरिटी रखा है नाइट में, 1 डे में रखा है। बस कोई भी आदमी उधर जाता है, बोलता है सेठ नहीं आया तो मैं क्या करूँगा, वो सेठ आएगा तभी बात करना। और बिल्डिंग ओनर भी बोलता है ऐसे, बोलो मैं क्या कर सकता हूँ, मेरा ही पहले बाकी है पैसा। वो नहीं देता है, नहीं फ़ोन उठाता है। हम लोगों का फ़ोन भी ब्लैक लिस्ट में डाल दिया है, फ़ोन भी नहीं उठाता है, कुछ नहीं। तो हम लोग कहीं दूसरा जगह काम पे लग गया। वहाँ पे बैठे से मतलब घर में खाने के लिए पैसा नहीं पुर रहा था, घर वाला प्रॉब्लम में आ गया था, इसके लिए दूसरा जगह ड्यूटी मैं कर रहा हूँ, अभी कुनीगल में काम कर रहा हूँ जी। ಸ್ನೇಹಿತರೆ ನೋಡಿದ್ರಲ್ಲ, ಅವರು ತಮ್ಮ ಹೆಂಡತಿ ಮಕ್ಕಳನ್ನ ಸಾಕೋದಕ್ಕೆ ಅಂತ ಹೇಳಿ ಊರು ಬಿಟ್ಟು ಊರಿಗೆ ಬಂದು ಕೇವಲ 500 ರೂಪಾಯಿಗೆ 200 ರೂಪಾಯಿಗೆ ಕೂಲಿ ಮಾಡ್ತಾ ಇರ್ತಾರೆ. ಆ ಕೂಲಿ ಮಾಡೋ ಬಡವರೊಟ್ಟೆ ಮೇಲೆ ಈ ಹೊಡೆದು ಯಾವ ರೀತಿ ಸುಂದರಂ ಅಂತ ಹೆಸರಿಟ್ಕೊಳ್ತಾರೆ ಇವರು. ಇಂಥ ದರಿದ್ರ ಜನಗಳಿಗೆ ಸರಿಯಾದ ಪಾಠ ಕಲಿಸ್ಬೇಕು. ನೀವೆಷ್ಟು ದಿನದಿಂದ ಕೆಲಸ? रुपेश कुमार। क्योंकि हम लोग उधर काम करता था, 3 मंथ किया, 3 मंथ का पैसा भी नहीं दिया, और ऊपर से पैसा मांगता था तो गाली देता था।
और ऊपर से पानी का बिस्लरी का दबाए उससे मारता था फेंक करके, नहीं देगा रे इडियट गाली देता था इंग्लिश में, और कुछ बोलता था, जा नहीं देगा क्या कर लेगा, ऐसे वैसे पुलिस कंप्लेन करो, ये करो वो करो, क्या कर लेगा, मेरे को पुलिस को फ़ोन करो, ऐसे बोलता था। अब पैसा भी नहीं दिया, घर का प्रॉब्लम हुआ, ये हुआ, तबीयत ख़राब हुआ, बुखार आ गया, फेवर हो गया, पैसा 100 रुपया 200 दे दो, नहीं देता था। उधर बुखार में मरते रहो, पैसा नहीं देता था। 200 रुपया मांगा, नहीं दिया, बोलता है नहीं देगा, पैसा नहीं, एडवांस नहीं देता था। ಸ್ನೇಹಿತರೆ ನೋಡಿದ್ರಲ್ಲ, ಇವ್ರ ಮಾತುಗಳನ್ನ ಕೇಳ್ತಾ ಇದ್ರೆ ಒಂದು ಅರಣ್ಯ ರೋದನವನ್ನು ಕೇಳ್ದಂಗೆ ಆಗುತ್ತೆ. ಯಾಕೆ ಅಂತ ಅಂದರೆ ಆ ಹೆಂಡತಿ ಮಕ್ಕಳನ್ನ ಸಾಕೋಕ್ಕೆ ಅಂತ ಕೇವಲ ಇವರು ನೋಡಿ 10-15 ಸಾವಿರ ರೂಪಾಯಿ ದುಡಿಯೋದಕ್ಕೆ ಅಂತ ಹೇಳಿ ಅಲ್ಲಿಂದ ಇಲ್ಲಿಗೆ ಬಂದಿರ್ತಾರೆ. ಅವರು ಹೊಟ್ಟೆ ಮೇಲೆ ಹೊಡೆದು ಇವರು ಇಂಥ ವೈಭೋಗದ ಹೋಟೆಲ್ಗಳನ್ನ ಏಂತಕ್ಕೆ ನಡೆಸಬೇಕು? ಬಂಧುಗಳೇ, ಈ ವಿಚಾರವನ್ನು ಇಲ್ಲಿಗೆ ಬಿಡೋದು ಬೇಡ, ಒಂದಿಷ್ಟು ಜನಕ್ಕೆ ಹೆಚ್ಚಿಗೆ ತಲುಪಿಸಿ. ನಿಮ್ಮ ಜವಾಬ್ದಾರಿ ಕೂಡ ಇದೆ. ಬಡವರ ಬಗ್ಗೆ ಕಾಳಜಿ ಇರುವಂಥ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಲೇಬೇಕು. ಹಾಗಾಗಿ ಅಕಸ್ಮಾತ್ ಹೋಟೆಲ್ನಲ್ಲಿ ನಿಮಗೆ ಇಂತಹ ನಷ್ಟಗಳು ಅಥವಾ ಮೋಸಗಳಾಗಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ. ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.